ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಏನು 23ರಿಂದ ನಮಗೆ ಒಳ್ಳೆ ಸರ್ಕಾರವನ್ನು ಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಯಾವುದೇ ಪಕ್ಷ ಆ ಪಕ್ಷಕ್ಕೆ ಶಕ್ತಿ ತುಂಬಬೇಕಾದ್ರೆ ನಾಯಕರುಗಳ ಅವಶ್ಯಕತೆ ಇದೆ. ನಾನು ಎಲ್ಲೋದ್ರೂ ಕೂಡ ಒಂದು ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದರೆ, ನಮ್ಮ ಡಿ ಕೆ ಸಾಹೇಬರು ಅಧ್ಯಕ್ಷರಾದ ಮೇಲೆ ಹಿಂದೆ ಯಾರಾಗ್ತಾರೋ ಮುಂದಾರಾಗ್ತಾರೋ ಗೊತ್ತಿಲ್ಲ, ನಮ್ಮಂಥ ಕಾರ್ಯಕರ್ತರಿಗೆ ಅವರ ಅಧ್ಯಕ್ಷರಾದ ಮೇಲೆ ಅವರು ಕೊಟ್ಟಂಥ ಶಕ್ತಿ, ನಮ್ಮ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಶಕ್ತಿ ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ರೂಪ, ರೇಖೆ ಮತ್ತು ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಅವರು ನಮಗೆ ತುಂಬಿಕೊಟ್ಟಿದ್ದಾರೆ. ಅದೇ ರೀತಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೆನ್ನೆಲುಬಾಗಿ ಅವ್ರ ಧ್ವನಿಯಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಕರ್ನಾಟಕದ ತುಂಬ ಪ್ರಚಾರಪಡಿಸ್ತಕ್ಕಂಥವರು ಮೊದಲನೆಯವರು ಡಿ ಕೆ ಶಿವಕುಮಾರ್ ಅವರು. ಅವರ ಅಧ್ಯಕ್ಷರಾದ ಮೇಲೆ ಯಾವ ರೀತಿ ಬಿ ಜೆ ಪಿಗೆ ಹೋರಾಟ ಮುಖಾಂತರ ಅವರ ತಪ್ಪುಗಳನ್ನು ಸಾಮಾನ್ಯ ಜನಕ್ಕೆ ಎತ್ತಿ ತೋರಿಸ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಕಾರ್ಯಪ್ರವೃತ್ತಿ ಇವತ್ತು 136 ಸೀಟ್ ಬರೋಕ್ಕೆ ಇದು ಕಾರಣಭೂತಿಯಾಗಿದ್ದರಿಂದ ತಪ್ಪಾಗಲಾರದು. ಸೊ ಅಂಥ ಸರ್ಕಾರದಲ್ಲಿ ಈ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಬಡವರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಕರ್ನಾಟಕ ಜನತೆಗೆ, ಊಟ ಇಲ್ಲದವ್ರಿಗೆ, ಬಡವರಿಗೆ, ಹೆಣ್ಮಕ್ಳಿಗೆ ಎಲ್ಲ ರೀತಿ ಅವರ ಗಮನ ಸೆಳೆದು ಅವರಿಗೆ ಒಂದು ಶಕ್ತಿಯನ್ನು ತುಂಬಿತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಣ್ಣ ಸಾಹೇಬರು ಮತ್ತು AICC ಅಧ್ಯಕ್ಷರು. ಈ ನಮ್ಮ ಕರ್ನಾಟಕದ ಕ್ಯಾಬಿನೆಟಲ್ಲಿ ಅತ್ಯಂತ ಕ್ರಿಯಾಶೀಲಾಗಿ ನಮ್ಮ ಮೇಡಮ್ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಕರ್ತವ್ಯ ಇದರಿಂದ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರೂ, ನೀವೆಲ್ಲರೂ ಸೇರಿ ಅವ್ರಿಗೊಂದು ಧನ್ಯವಾದದ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ನಾನು ಕೇಳ್ಕೊಳ್ತಾನೆ. ಕಾಂಗ್ರೆಸ್ ಪಕ್ಷ ಯಾರು ಕಾಂಗ್ರೆಸ್ ಬಡವರ ಅನಿಸಿಕೆ, ಬಡವರ ಕಾರ್ಯಕ್ರಮಗಳನ್ನು ಎಳಿತಕ್ಕಂಥ ಶಕ್ತಿಯರಿಗೆ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋದು. ಇವತ್ತು ಕಾಂಗ್ರೆಸ್ ಪಕ್ಷ 2 ವರ್ಷ ಈ ಸಾಧನೆ ಬರೀ ಬೋಸ್ಟಿಂಗ್ಸ್ ಅಲ್ಲ, ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ, ಮತ್ತು ಅದನ್ನು ಜನಗಳಿಗೆ ಮತ್ತೆ ಪರಿಚಯ ಮಾಡಿಸಿಕೊಡ, ಅಂದರೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥದ್ದನ್ನು ಈ 2 ವರ್ಷದ ಸಾಧನೆ ಏನು ಮಾಡಿದ್ದೀವಿ, ಮತ್ತು ಜನಗಳಿಗೆ ನುಡಿದಂಥ ಸರ್ಕಾರವನ್ನು ಹಕ್ಕುಪತ್ರಗಳ ವಿತರಣೆ ಮಾಡೋದ್ರ ಮೂಲಕ, ಬೇರೆ ಬೇರೆ ಸ್ಕೀಮ್ಗಳ ಮಾಡೋ ಮೂಲಕ ಅವರಿಗೆ ಮತ್ತೆ ಗ್ಯಾರಂಟಿಯಾಗಿ ಈ ಸರ್ಕಾರ ನಿಂತಿದೆ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮ ನಾಯಕತ್ವದ ಚಿಂತನೆ ಮತ್ತು ಅವ್ರ ಹೋರಾಟದ ಫಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಏನು 23 ಎಲೆಕ್ಷನ್ನಲ್ಲಿ ನಿಂತಿದ್ರಲ್ಲ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷ ಇವತ್ತು ಬಡವರಿಗೋಸ್ಕರ ಇದೆ ಅಂತಕ್ಕಂಥದ್ದನ್ನು ಇದು ನಿರೂಪಣೆ ಮಾಡ್ತಕ್ಕಂಥ ಪಕ್ಷ. ಇಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಚಿಂತನೆ. ಇದು ಉದ್ದೇಶ ಸರ್ಕಾರದ ಯೋಜನೆ, ಸರ್ಕಾರದ ಕಾರ್ಯಕ್ರಮ ಆಗಿದ್ರೂ ಕೂಡ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿರ್ತಕ್ಕಂಥ ನೀವು ಕಾರ್ಯಕರ್ತರು, ನಿಮ್ಮ ಹಳ್ಳಿಗಳಲ್ಲಿ ಯಾರ್ಯಾರು ಬೆನಿಫಿಷರ್ಸ್ ಇದ್ದಾರೆ ಅವ್ರನ್ನೆಲ್ಲ ನೀವು ಒಕ್ಕೂಟ ಮಾಡಿ, ಈಗೇನು ಸರ್ಕಾರ ವಾಹನ ಸೌಲಭ್ಯಗಳನ್ನು ಮಾಡಿ, ಈಗ ಜಿಲ್ಲಾಧಿಕಾರಿಗಳು ಮೇಡಮ್ಗೆ ವಿವರವಾದಂಥ ಮಾಹಿತಿಯನ್ನು ಕೊಡ್ತಾಯಿದ್ರು. ನಿಜವಾಗಲೂ ಆ ಜಿಲ್ಲಾಧಿಕಾರಿ ಸರ್ಕಾರದ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಭಾಳ ನೀಟಾಗಿ ಮಾಡಿದ್ದಾರೆ ಅಂತ ಮೇಡಮ್ ಕೂಡ ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅಂದರೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಸಾಹೇಬರು ಈ ಜಿಲ್ಲಾಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ಅವರು ಬೆಳಗಾವಿಯಿಂದ ಬಂದು ನಮ್ಮೆಲ್ಲರಿಗೂ 2 ಉತ್ತೇಜನೆ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ಉದ್ದೇಶಗಳನ್ನು ಹೇಳ್ತಿದ್ದಾರೆ. ನಾನು ಮೊನ್ನೆ ಹರಿಹರದ ಕಾರ್ಯಕ್ರಮಗಳು ನಾನು ಬಂದು 13ನೇ ಸಲ ಬರ್ತಾ ಇದ್ದೇನೆ ಮೇಡಮ್. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳಿದೆ, ಸರ್ ಹಿಂಗೆ ಮಾಡ್ತೆ, ವಿಜಯ್ ಕುಮಾರ್ ಹರಿಹರನ ನೆಕ್ಸ್ಟ್ ಗೆಲ್ಲಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕು ಅಂತ ಹೇಳಿದರೆ, ನಾನು ಪ್ರತಿ ತಿಂಗಳು 3-4 ದಿವಸ ಇಲ್ಲೇ ಇರ್ತೇನೆ. ಶ್ರೀನಿವಾಸ್ ಕೂಡ ಮತ್ತು ರಾಮಪ್ಪರು ಕೂಡ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು, ಕಾರ್ಯಕ್ರಮಗಳನ್ನು ಅವರವರ
ವಿವೇಚನೆ ಬಿಟ್ಟಂತೆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ನ ಕಟ್ಟಬೇಕಾಗಿದೆ. ಬಿ ಜೆ ಪಿನವರು ಅವರು ನುಡಿದಂತೆ ನಡೀತಾ ಇಲ್ಲ. ಈಗ ಬಿ ಜೆ ಪಿನವರು ಇವತ್ತು ನೋಡಿ, ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ 14 ಪಾಯಿಂಟನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಅಂದರೆ ಬಿ ಜೆ ಪಿ ಇನ್ಕಮ್ ಟ್ಯಾಕ್ಸ್, ಇ.ಡಿ., ಎಲೆಕ್ಷನ್ ಕಮಿಷನ್ ಎಲ್ಲವನ್ನು ಕಬ್ಜೆ ಮಾಡ್ಕೊಂಡಿದ್ದಾರೆ. ಈಗ ಅವರ ದೃಷ್ಟಿ ಸೋಲ್ ಆ್ಯಂಡ್ ಹಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಕೋರ್ಟ್, ಆ ಕಡೆ ತಿರುಗಿದ್ದಾರೆ. ಅಂದರೆ 142ನೇ ವಿಧಿ ನಿಯಮಗಳನ್ನು ಯಾಕೆ ನೀವು ಅದನ್ನು ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ, ಇದು ದೂರದೃಷ್ಟಿ. ಇಂಥ ಕೋಮುವಾದಗಳು ಈ ದೇಶವನ್ನು ಆಳ್ತಾರೆ ಅಥವಾ ಇವರಿಂದ ತೊಂದರೆ ಆಗುತ್ತೆ, ಇದಕ್ಕೆಲ್ಲ ಶಕ್ತಿಯನ್ನು ಕೊಟ್ಟಂಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಸಂವಿಧಾನ ಏನಿದೆ ಇದು ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಒಂದು ಗಾಂಧಿ ಸ್ವಾತಂತ್ರ್ಯ ತಂದು ಕೊಟ್ಟರೆ ಆ ಸ್ವಾತಂತ್ರ್ಯನ ಉಳಿಸ್ತಕ್ಕಂಥ ಕೆಲಸ ಸಂವಿಧಾನ ಮಾಡ್ತಾ ಇದೆ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣಿಯಾಗಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾನ್ಸ್ಟಿಟ್ಯೂಷನ್ ಬರೀತಕ್ಕಂಥ ಶಕ್ತಿ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಅಂದಿನ ನಾಯಕರು ಕೂಡ ನಾವು ನೆನಪಿಟ್ಕೋಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾಹುಲ್ ಗಾಂಧಿ ಅವರು ನಿನ್ನೆ ಬಿಹಾರ್ಗೆ ಹೋಗಿ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು SC/ST ಹಾಸ್ಟೆಲ್ಗೆ ಹೋಗಿ ನಾನು ಯಾವತ್ತೂ ನಿಮಗೋಸ್ಕರ ದುಡಿತೀನಿ ಅಂತಕ್ಕಂಥ ಒಂದು ವಚನವನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ಇದನ್ನು ಅಬ್ಸರ್ವ್ ಮಾಡಬೇಕು. ನಾನು ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ. ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಏನು ಮಾಡ್ತಿರದೆ ಅಂತಕ್ಕಂಥದ್ದನ್ನು ನೀವು ಸಾಮಾನ್ಯ ಮತದಲ್ಲಿ ಪ್ರಚಾರ ಮಾಡಿದ ಮಾತ್ರ ಕಾಂಗ್ರೆಸ್ ಪಕ್ಷ ಶಕ್ತಿಯಾಗಿರ್ತದೆ. BJP ಏನು ಅಂತ ಈಗ ತಮಗೆ ಗೊತ್ತಾಗ್ತಾ ಇದೆ. ನಮ್ಮ DK ಶಿವಕುಮಾರ್ ಅವರು 28ನೇ ಎಲೆಕ್ಷನ್ಗೂ ನಾವೇ ಗೆಲ್ಲಬೇಕಂತ ಈಗಲೇ ಹೋಮ್ವರ್ಕ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ. ನೋಡಿ, ಇವತ್ತು ಶ್ರೀನಿವಾಸನ ಸೋಲಿಸಿದ್ದೀರಾ, ಆ MLA ಹತ್ರ ನೀವು ಹೋಗೋಕ್ಕಾಗತ್ತಾ? ನಾವು ಯೂನಿಟಿ ಆಗಿರಬೇಕು. ಇಲ್ಲದೆ ಹೋದರೆ BJPನವರು ನುಸುಳಿ ಬಂದುಬಿಡ್ತಾರೆ. ಇವರು ಒಂದು ಕಾಲದಲ್ಲಿ ಮುಸ್ಲಿಂ ಲೀಗ್ ಜೊತೆನಲ್ಲೂ ಡೆಪ್ಟಿ CM ಆಗಿದ್ರು, ಜನತಾ ಪಾರ್ಟಿ ಬಂದಾಗಲೂ ಬಂದಿದ್ರು. ಇವ್ರು ಯಾರು ಎದುರಿಗೆ ನಿಂತು ಹೋರಾಡ್ದವ್ರಲ್ಲ. ಇವರು ಹಿಂದಲ ಬಾಗಿಲಿಂದ ಬಂದು ನಮಗೆ ತೊಂದರೆ ಕೊಡ್ತಕ್ಕಂಥ ಶಕ್ತಿಗಳಾಗಿದ್ದಾವೆ. ಇದ್ರ ಬಗ್ಗೆ ಎಚ್ಚರ ಇರಲಿ. ಈ ಕಾರ್ಯಕ್ರಮನ ಯಶಸ್ವಿ ತಾವೆಲ್ಲರೂ ತಮ್ಮ ಹಳ್ಳಿಗಳಿಗೆ ಹೋಗಿ ಈ ಜನಗಳನ್ನು ಆ ಹೊಸಪೇಟೆ ಒಂದು ಸಮಾವೇಶಕ್ಕೆ ಕರ್ಕೊಂಬಂದು ಸರ್ಕಾರ ನಿಮಗೆ ಗ್ಯಾರಂಟಿಯಾಗಿ ನಿಂತಿದೆ. DK ಶಿವಕುಮಾರ್ ಅವರು ಗ್ಯಾರಂಟಿಯಾಗಿ ನಿಂತಿದ್ದಾರೆ, ಸಿದ್ದರಾಮಯ್ಯನವರು ಗ್ಯಾರಂಟಿಯಾಗಿ ನಿಂತಿದ್ದಾರೆ. ಎಂಟೈರ್ ಕ್ಯಾಬಿನೆಟು ಜನಸಾಮಾನ್ಯರಿಗೋಸ್ಕರ ನಿಂತಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಅವಕಾಶ ಇದೆ. ದಯವಿಟ್ಟು ಈ ಅವಕಾಶವನ್ನು ಯಾರು ಕಳೆದುಕೋಬೇಡಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ಗಾಂಧಿ, ಅಂಬೇಡ್ಕರ್, ನೆಹರು, ರಾಹುಲ್ ಗಾಂಧಿ ಅವರು, ನೀವು ರಾಹುಲ್ ಗಾಂಧಿ ಅವ್ರನ್ನ ಯೋಚನೆ ಮಾಡಿ. ಭಾರತ್ ಜೋಡದಲ್ಲಿ ಯಾವ ರೀತಿ ಆತ ಕೆಲಸ ಮಾಡಿದ್ರು, ಜನಸಾಮಾನ್ಯರು ಬೆರೆತಕ್ಕಂಥ ಭಾವನೆಯನ್ನು ಬೆಳೆಸಿದ್ದಾರೆ. ಒಂದು ಆರ್ಟಿಕಲ್ ಭಾಳ ಚೆನ್ನಾಗಿ ಬಂದು ಹಿಂದೂನಲ್ಲಿ. ಆತ ಜನಗಳ ಸಮಸ್ಯೆಯನ್ನು ಕೇಳ್ಕೊಂಡು ಮಾತಾಡ್ತಿದ್ದಾನೆ. BJPನವರು ಮಾತಾಡ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇದೇ ನಮಗೂ ಅವ್ರಿಗಿರ್ತಕ್ಕಂಥ ಡಿಫರೆನ್ಸ್. ಸೊ ಆದ್ದರಿಂದ ನೀವುಗಳು ಕೂಡ ನಿಮ್ಮ ಹಳ್ಳಿಗಳಲ್ಲಿ ಏನು ಕಾರ್ಯಕರ್ತರು, ಆಫೀಸ್ ಬೇರರ್ಸ್ ಇದ್ದೀರ, ಏನಾರ ಸಮಸ್ಯೆಗಳಿದ್ದರೆ ಕನ್ಸರ್ನ್ಡ್ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್ ಇದ್ದಾರೆ, ಆಮೇಲೆ ರಾಮಪ್ಪ ಇದ್ದಾರೆ, ಅವ್ರ ಹತ್ರ ಬಂದು ನೀವು ಸಮಸ್ಯೆಗಳನ್ನು ಹೇಳಿದ್ರೆ, ಯಾವ ಅಧಿಕಾರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೀವು ಹೇಳಿಬಿಟ್ಟು ಇವರು ಮುಂದಾಳತ್ವದಲ್ಲಿ ಹೋದರೆ ಕಾಂಗ್ರೆಸ್ ಪಕ್ಷ ಹರಿಹರದಲ್ಲೂ ಕೂಡ ಮುಂದೆ ವಿಜೃಂಭಿಸುತ್ತೆ ಹೇಳಿ ಇದೆಲ್ಲ ಅವಕಾಶವನ್ನು ತಾವು ಕೊಟ್ಟಂಥ ನಮ್ಗೆ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಶ್ರೀನಿವಾಸರಿಗೆ ನನ್ನ ಧನ್ಯವಾದಗಳು. ಇನ್ನು ಹೆಚ್ಚು ವಿಚಾರವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತೆಯಾಗಿ ಇವತ್ತು ಒಂದು ಉನ್ನತ ಸ್ಥಾನವನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಹೇಬರು ಗಳಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಕಮಿಟ್ಮೆಂಟ್ ಟುವರ್ಡ್ಸ್ ದಿ ಪಾರ್ಟಿ, ಕಮಿಟ್ಮೆಂಟ್ಸ್ ಟುವರ್ಡ್ ದಿ ಪೂರ್ ಪೀಪಲ್. ಸೊ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು, ಐಶ್ವರ್ಯ ಜೊತೆಗೆ ಜನಗಳ ಶಕ್ತಿಯಾಗಿ ಅವರು ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ 2 ಮಾತುಗಳನ್ನ ಮುಗಿಸ್ತೇನೆ. 2 ವರ್ಷದ ಸಾಧನೆ ಸಮಾವೇಶದ ಏನು ನಮ್ಮ ಕಾಂಗ್ರೆಸ್ 2 ವರ್ಷ ನಡೆದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು BJPಯವರು ಮಾಡಿದರು. ಈಗೇನು ಈ ಸಾಧನೆ ಗ್ಯಾರಂಟಿ ಮಾಡಬೇಕಾದ್ರೆ BJPಯವರು ಭಾಳ ನಮೂನೆ ಅಡ್ಡ ಬಂದು ವಿರೋಧ ಮಾಡಿದರು. ಏನಂತ, ಇದು ಮಾಡೋಕ್ಕಾಗಲ್ಲ, ಸರ್ಕಾರ ನಡೆಸೋಕ್ಕಾಗೋದಲ್ಲ, ನಿಮಗೆ ಇಷ್ಟೆಲ್ಲ ಕೊಟ್ಟು 6 ತಿಂಗಳು ಸರ್ಕಾರ ನಡೆಸೋಕ್ಕಾಗಲ್ಲ ಅಂತಂದು ಹೇಳಿ ಭಾಳ ಚಾಲೆಂಜ್ ಮಾಡಿ ಭಾಳ ಮಾತಾಡಿದ್ರು. ಆದರೂ ಕೂಡ ಈ ಒಂದು 5 ಗ್ಯಾರಂಟಿಯನ್ನು ಕೊಟ್ಟು 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೆ. ಹಂಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಬಡವ್ರ ಬಗ್ಗೆ ಇರ್ಬೋದು, ಅಲ್ಪಸಂಖ್ಯಾತರ ಬಗ್ಗೆ ಇರ್ಬೋದು, ಹಿಂದುಳಿದರ ಬಗ್ಗೆ ಇರ್ಬೋದು,
ಏನು ನುಡಿದಂಥ ನಡೆದ ಇವತ್ತು ಸರ್ಕಾರ ಸಾಧನೆ ಮಾಡಿ ಇವತ್ತೆಲ್ಲ ಬಡವರಿಗೂ ಕೂಡ ಒಂದು ನೆಮ್ಮದಿ ಜೀವನ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಹಂಗಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತು ಕ್ಯಾಬಿನೆಟ್ಟಿನ ಎಲ್ಲ ಮಂತ್ರಿಗಳು ಎಲ್ಲರೂ ಸೇರಿ 2 ವರ್ಷ ಒಳ್ಳೆಯ ಸರ್ಕಾರ ನಡೆಸ್ಕೊಂತ ಬಂದಿದ್ದಾರೆ. 2 ವರ್ಷವೂ ಕೂಡ ಕೊಟ್ಟಂಥ ಮಾತು ನಡೆಸಿಕೊಟ್ಟಿದ್ದಾರೆ. ತಿಂಗಳಿಗೆ 52,000 ಕೋಟಿ ನಾವೆಲ್ಲ ಈ 5 ಗ್ಯಾರಂಟಿ ಕೊಡಬೇಕಾಗ್ತದೆ. ಅಷ್ಟೊಂದು ದುಡ್ಡು ಜೋಡಿಸೋದು ಸುಮ್ಮನೆ ಅಲ್ಲ, ಅದನ್ನ ನಡೆಸೋದಂದ್ರೂ ಸುಮ್ಮನೆ ಅಲ್ಲ. ಅದೆಲ್ಲದೂ ಕೂಡ ನಡೆಸ್ಕೊಂತ ಬಂದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ನಿಜವಾಗ್ಲೂ ಕೂಡ BJPಯವರು ಯಾವುದೂ ಒಂದು ಸಾಧನೆ ಮಾಡಲಿಲ್ಲ. ಅವ್ರು ಬರೀ ಸುಳ್ಳು ಹೇಳೋದು, ದುಡ್ಡು ಹೊಡೆಯೋದು ಬಿಟ್ಟರೆ ಯಾವುದೂ ಕೂಡ BJPಯವರು ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ, ಮಾಡಿಲ್ಲ. ಅವ್ರು ಯಾವಾಗ 5 ವರ್ಷ ಸರ್ಕಾರ ಮಾಡಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅವರಿಗೆ. ಅವ್ರು ಏನೋ ಯಾವಾಗಲೂ ಕೂಡ ಹಿಂದಿನ ಬಾಗ್ಲಿಗೆ ಬಂದಂಥ BJP ಸರ್ಕಾರ ಏನು ನಮಗೆ ಇವತ್ತು DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ಹೋರಾಟದಿಂದ 135 ಸೀಟನ್ನು ನಮ್ಮ ಕಾಂಗ್ರೆಸ್ಸಿಂದ ಬಂದಿದ್ದಾವೆ. ಹಂಗಾಗಿ ನಮಗೆ ಎಲ್ಲ ಜನನೂ ಕೂಡ ಒಳ್ಳೆ ಮೆಜಾರಿಟಿ ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ಈ ಗ್ಯಾರಂಟಿ ನಡೀತೈತೆ. 5 ಕೂಡ ಗ್ಯಾರಂಟಿ ನಡೆಸ್ತೇವೆ. ಮುಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೈತಿ. ಹಂಗಾಗಿ ಏನು ಹೊಸಪೇಟೆಗೆ ಏನು ದೊಡ್ಡ ಬೃಹತ್ತಾಗಿ ಕಾರ್ಯಕ್ರಮ ಇಟ್ಟಂಥ ನಮ್ಮ ಸರ್ಕಾರ, ಸಾಧನೆ ಸರ್ಕಾರ ಇವತ್ತು. ಅದಕ್ಕೆ ನಾವೆಲ್ಲರೂ ಕೂಡ ಅವತ್ತಿನ ದಿವಸ ಒಂದು ದಿವಸ ಮುಂಚೆನೇ ಇಲ್ಲ, ಅವತ್ತಿನ ದಿವಸ ಬೆಳಿಗ್ಗೆನೇ, ರಾತ್ರಿ ಹೋದರೆ ಪಾಡಾಗ್ತೈತೆ. ಎಲ್ಲರೂ ಅದು ಒಂದು ಮೀಟಿಂಗ್ ಮಾಡಿ ಹೇಳ್ತೇವೆ. ಸುಮಾರು ಒಂದು ಸರ್ಕಾರ ಅಲ್ಲಿಂದ ಒಂದು 22 ಬಸ್ಸನ್ನು ಬರ್ತದವು, ಮತ್ತು ಇನ್ನೂ ಒಂದು 25-30 ಬಸ್ ಆಗ್ಬೋದು. ಹಂಗಾಗಿ ಎಲ್ಲರೂ ಕೂಡ ಮತ್ತು ತಮ್ಮ ವೆಹಿಕಲ್ನಾಗ ಬರೋಂಥವ್ರು ವೆಹಿಕಲ್ ಮೇಲೆ ಬರ್ರಿ, ಬಸ್ಸಿಗೆ ಬರೋಂಥವ್ರು ಬಸ್ಸಿಗೆ ಬಂದು ಎಲ್ಲರೂ ಕೂಡ ಬಂದು ಆ ಒಂದು ಸಾಧನೆ ಸಮಾವೇಶ ಸಕ್ಸಸ್ ಆಗಿ ಮಾಡ್ಬೇಕು. ನೀವು ಎಲ್ಲರೂ ಕೂಡ ಎಲ್ಲ ತಾಲೂಕಿಂದ ಕೂಡ ಎಲ್ಲ ಬರ್ತಾಯಿದ್ದಾರೆ. ನಮ್ಮ ತಾಲೂಕಿಂದ ಕೂಡ ನಾವು ಹೆಚ್ಚಿನ ಜನ ಹೋಗಿ ಆ ಸಮಾವೇಶವನ್ನು ಸಕ್ಸಸ್ ಮಾಡೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಚಿವರಿಗೂ ಮತ್ತು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೂ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಈ ಕಾರ್ಯಕ್ರಮದ ಏನು 2ನೇ ವರ್ಷದ ಸಾಧನಾ ಸಮಾವೇಶದ ಪೂರ್ವಭಾವಿ ಸಭೆಗೆ ಕೇಂದ್ರ ಬಿಂದುವಾಗಿ ಆಗಮಿಸಿರುವ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಉಕ್ಕಿನ ಮಹಿಳೆ ಅಂತಲೇ ಕರಿಬೋದು. ಈಗ ಮುಂದೆ ಬರ್ತಕ್ಕಂಥ ಮಹಿಳೆ ಒಳಗೆ ಏನಾದರೂ ಆದ್ಯತೆ ಸಿಗ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗ ಇವರು ಉಕ್ಕಿನ ಮಹಿಳೆ ಅಂತ ಮಕ್ಕಳು ಮತ್ತು ಕಲ್ಯಾಣ ಅಭಿವೃದ್ಧಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರೇ. ಈಗ ಸುಮಾರು ಜನ ಹೇಳ್ತಾರೆ, ಈಗ ಕಲಿಯುಗದ ಕಿತ್ತೂರಾಣಿ ಚೆನ್ನಮ್ಮ ಅಂತಲೇ ಹೇಳ್ತಾರೆ. ಈಗ ಹೇಳಬೇಕು ಅಂದರೆ ಅವ್ರ ಥರ ಯಾರೂ ಫೇಸ್ ಮಾಡಲ್ಲ. ಈಗ ಒಂದು ದೊಡ್ಡ ಒಂದು ಖಾತೆನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂದರೆ ಅವ್ರ ಡಿಪಾರ್ಟ್ಮೆಂಟ್. ನಾನು ಹೇಳ್ತೇನೆ, ನಾನು ಡೈಲಿ ಕಮ್ಯುನಿಕೇಷನ್ ಇರ್ತೀನಿ. ನಾವು ಗ್ಯಾರಂಟಿ ಅಧ್ಯಕ್ಷ ಆಗಿ ಅಲ್ಲಿ ಆಫೀಸರ್ಸು ಇಲ್ಲಿ ಪ್ರಾಬ್ಲಮ್ ಆದರೆ ಗೃಹಜ್ಯೋತಿಗೆ ಯಾಕೆ ಬಂದಿಲ್ಲ ಅಂತಂದರೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. 10 ಜನದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಮೇಡಮ್. ಅಷ್ಟು ಕಂಟ್ರೋಲಾಗಿ ಇಟ್ಕೊಂಡಿದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ನಿಮ್ಮೆಲ್ಲರ ಹಿರಿಯರಾದಂಥ ಮಾಜಿ ಶಾಸಕರಾದ ಎಸ್ ರಾಮಪ್ಪನವರೇ, ಹಾಗೂ KPCC ಅಬ್ಸರ್ವರ್ ಆದಂಥ ವಿಜಯ್ ಕುಮಾರ್ ಅವರೇ, ಹಾಗೂ ಹಿರಿಯರಾದಂಥ KPCC ಮೆಂಬರ್ ಆದಂಥ ರೇಣು ಸಿದ್ದಪ್ಪನವರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವ್ರಿಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ರಿವ್ಯೂ ಮೀಟಿಂಗ್ ಇದೆ. ಹಾಗಾಗಿ ಸ್ವಲ್ಪ ಜಲ್ದಿ ಮುಗಿಸ್ತೀನಿ. ಮೇಡಮ್ ಅವರಿಗೆ ಜಾಸ್ತಿ ಟೈಮ್ ಕೊಡೋಣ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ನಗರಸಭೆ, ಪುರಸಭೆ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಅಧ್ಯಕ್ಷರುಗಳೇ, ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಎಲ್ಲ ಸಮಾಜದ ಮುಖಂಡರೇ, ಮುರುಗೇಶ್ ಅಣ್ಣವ್ರು ಇರ್ಬೋದು, ಹಾಲೇಶ್ ಗೌಡರು ಇರ್ಬೋದು, ನಮ್ಮ ಇಲಿಯಾಸ್ ಅವರು, ನಿಖಿಲ್ ಕೊಂಡಜ್ಜಿಯವರು, ವಿರೂಪಾಕ್ಷಪ್ಪನವರು, ಮತ್ತು ಅಕ್ಕಪಕ್ಕ ಗ್ರಾಮದ ಎಲ್ಲರೂ ಬಂದಿದ್ದಾರೆ. ನಮ್ಮ ಮಲೆಬೆನ್ನೂರು ನಗರಸಭಾ ಸದಸ್ಯರು ಬಂದಿದ್ದಾರೆ. ಹರಿಹರ ನಗರಸಭಾ ಸದಸ್ಯರು ಇವತ್ತು ಉಪಾಧ್ಯಕ್ಷರ ಎಲೆಕ್ಷನ್ ಇರೋದ್ರಿಂದ ಎಲ್ಲರೂ 23 ಜನ ಅಲ್ಲಿದ್ದಾರೆ. ಹಾಗಾಗಿ ಸ್ವಲ್ಪ ಅವರು ಈಗ ಎಲೆಕ್ಷನ್ ಮುಗಿಸ್ಕೊಂಡು ಈಗ ಜಾಯಿನ್ ಆಗ್ತಾರೆ. ಮತ್ತು ಎಲ್ಲ ನಾಮಿನಿ ಸದಸ್ಯರು, ಮತ್ತು ನಮ್ಮ ಪಕ್ಕದ ಅಮರಾವತಿ ಗೌಡರು ಬಂದಿದ್ದಾರೆ. ಎಲ್ಲ ನಾಮಿನಿ ಸದಸ್ಯರು ಬಂದಿದ್ದಾರೆ. ತುಂಬ ಖುಷಿ ತರ್ತಕ್ಕಂಥ ವಿಚಾರ. ನಮ್ಮ ಸರ್ಕಾರದಿಂದ ಏನೇನು ನಾಮಿನಿ ಇದೆ ಎಲ್ಲ ನಾಮಿನಿ ಸದಸ್ಯರುಗಳೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಇದು ಏನು 2ನೇ ವರ್ಷದ ಸಾಧನಾ ಸಮಾವೇಶ ಏನು ಮಾಡ್ತಾ ಇದ್ದಾರೆ, ಇದು ನಮ್ಮ ಗ್ರಾಮಾಂತರ ಭಾಗದವರು ಸ್ವಲ್ಪ ಇದನ್ನು ಕೇಳ್ಕೋಬೇಕು. ಈ ಮುಂಚೆ ಇದು 5 ಗ್ಯಾರಂಟಿ ಅಲ್ಲದಲ್ಲೇ ಇದು ಬೇರೆ ಗ್ಯಾರಂಟಿ. ಇದು
ಇದರಿಂದ ಎಷ್ಟು ಜನಕ್ಕೆ, ಎಷ್ಟು ರೈತರಿಗೆ ಹೆಲ್ಪ್ ಆಗಿದೆ ಅಂತ ನಿಮಗೆ ಯಾರಿಗಾದರೂ ಒಂಚೂರು ಗೊತ್ತಿದ್ರೆ ನಮ್ಗಳಿಗೆ ಹೇಳಬೇಕು. ಮುಂಚೆ ನಿಮಗೆ ಒಂದು ಸರಿ ಹತ್ತು ಬಸ್ ತಗೋಬೇಕು ಅಂದರೆ ಎಷ್ಟು ದಿವಸ ಬೇಕಾಗಿತ್ತು? ಒಂದು ಹತ್ತು ಬಸ್ತಿಗೆ ಎಷ್ಟು ದಿವಸ ಬೇಕಾಗಿತ್ತು ಅಂತಪ್ಪ? 1 ವರ್ಷ, ಒಂದು 10 ಬಸ್ತಿಗೆ, ಹೌದಾ? 10 ಬಸ್ತಿಗೆ 1 ವರ್ಷ, ಪೋಡಿಗೆ 6 ತಿಂಗಳು ಬೇಕಾಗಿತ್ತು, ಹೌದಾ? ಒಂದು ಸರ್ವೆ ಮಾಡಿಸ್ಬೇಕು ಅಂದರೆ 4 ರಿಂದ 5 ತಿಂಗಳು ವೆಯ್ಟ್ ಮಾಡಬೇಕಾಗಿತ್ತು. ಈಗ ಎಷ್ಟಾಗಿದ್ದಾವೆ? ಈಗ ಎಷ್ಟು ದಿವ್ಸಕ್ಕೆ ಬಂದೈತಿ? 1 ತಿಂಗಳೊಳಗೆ ಎಲ್ಲದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಅದು ನಮ್ಮ ಈ ಸರ್ಕಾರದ ಒಂದು ಪ್ರಾಮುಖ್ಯತೆ. ನಮ್ಮ ಕೃಷ್ಣ ಬೈರೇಗೌಡರು ಏನು ಸರ್ಕಾರದಿಂದ ಅವರೊಂದು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಒಂದು ಕಂದಾಯ ಇಲಾಖೆ ಅಂತ ಒಂದು ಮೇಜರ್ ಖಾತೆ, ಅದು ಮೇಜರ್ ಖಾತೆ. ತುಂಬ ಇದು ಇವತ್ತೇನು 2 ವರ್ಷದ ಸಾಧನಾ ಸಮಾವೇಶ ನಮ್ಮ ರೈತರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಇದು 5 ಗ್ಯಾರಂಟಿ ಹೊರತುಪಡಿಸಿ ಇದು ಒಂದು ದೊಡ್ಡ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಎಷ್ಟೋ ವರ್ಷದಿಂದ ರೈತರುಗಳು ಓಡಾಡಿ ಸಾಕಾಗಿ ಹೋಗಿದ್ರು ಎಷ್ಟೋ ವರ್ಷದಿಂದ. ಸೊ ಈಗ ಒಂದು ನಿನ್ನ ಸರ್ವೆ ಮಾಡಬೇಕಂದ್ರೆ 7 ದಿವಸದೊಳಗೆ ಇವತ್ತು ಆ ಫೈಲ್ ಕ್ಲೋಸ್ ಆಗಬೇಕು. ಫೈಲ್ ಕ್ಲೋಸ್ ಆಗಲಿಲ್ಲ ಅಂದರೆ ಇವತ್ತು ಮಿನಿಸ್ಟ್ರು ಅಲ್ಲಿಂದ ರಿವ್ಯೂ ಮಾಡ್ತಾರೆ. ಸೊ ಇದು ನಮ್ಮ ರೈತರಿಗೆ ತುಂಬ ಹೆಲ್ಪ್ಫುಲ್ ಆಗಿರೋಂಥ ಕಾರ್ಯಕ್ರಮ. ಹಾಗಾಗಿ ಬಹಳಷ್ಟು ರೈತರುಗಳು ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಬಂದು ಅದನ್ನು ಸಕ್ಸಸ್ ಮಾಡಿಕೊಡ್ಬೇಕು ದಯವಿಟ್ಟು. ಇದೊಂದು ನಮ್ಮ ಪರ್ಸನಲ್ ರಿಕ್ವೆಸ್ಟ್. ಮೊನ್ನೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ರಿವ್ಯೂ ಮೀಟಿಂಗ್ ತಗೊಂಡಿದ್ರು ನಮ್ಮ ಕೃಷ್ಣ ಬೈರೇಗೌಡರು. ಮೀಟಿಂಗಲ್ಲಿ ಕೂತಿದ್ದೆ, ಅವಾಗ ಹೇಳ್ತಾ ಇದ್ರು, ಈ ಹಿಂದೆ ತಹಶೀಲ್ದಾರ್ಗಳು ಎಲ್ಲ ರೈತರು, ಈ ಕಡೆ DC ಅವರಿದ್ದರು, ಈ ಹಿಂದೆ ಎಷ್ಟು ಟೈಮ್ ಲಿಮಿಟೇಷನ್ ಇತ್ತು. ನಿಮಗೆ ಯಾರಾದರೂ ಸ್ಟಾಫ್ ಕೊರತೆ ಇದ್ದರೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಓಡಿಸಾಡಬಾರ್ದು. ಒಂದೇ ಕಂಡೀಷನ್, ನೀನು ಎಷ್ಟು ಫೈಲ್ ಪೆಂಡೆನ್ಸಿ ಇಟ್ಕೊಂಡಿದ್ಯಾ ಅಂದರೆ ನೀನು ರೈತರು ಓಡಾಡಲಿ ಅಂತ ಇಟ್ಕೊಂಡಿದ್ಯಾ, ಇದನ್ನು 1 ತಿಂಗಳೊಳಗೆ ಕ್ಲಿಯರ್ ಮಾಡಬೇಕು ಅಂತ ಎಲ್ಲರಿಗೂ ಕಂಡೀಷನ್ ಕೊಟ್ಟರು. ಮೇನ್ಲಿ ಅವರು ರೈತರ ಬಗ್ಗೆ ವಿಚಾರ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಬಡವರು ಹೊಟ್ಟೆ ತುಂಬಲಿ ಅಂತ ಹೇಳಿ ಅವರು ಬಡವ್ರ ಬಗ್ಗೆ ಯೋಚನೆ ಮಾಡಿದ್ರು. ಇವರು ರೈತರ ಬಗ್ಗೆ ವಿಚಾರ ಮಾಡಿ ತುಂಬ ಒಳ್ಳೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಕಂದಾಯ ಗ್ರಾಮ ಇರ್ಬೋದು, ಪೋಡಿ ಗ್ರಾಮ ಇರ್ಬೋದು, ಎಷ್ಟು ಜನ ಸುಸ್ತಾಗಿ ಹೋಗಿದ್ದಾರೆ ಅಂದರೆ ಈಗ ನಾನು ನೋಡ್ತಾ ಇದ್ದೀನಿ 2 ವರ್ಷದಿಂದ ಎಷ್ಟೋ ವರ್ಷದ 10 ವರ್ಷ, 20 ವರ್ಷ, 30 ವರ್ಷದ ಫೈಲ್ಗಳು ಇವಾಗ ಕ್ಲಿಯರ್ ಆಗ್ತದೆ ಮೇಡಮ್. ಇವಾಗ ಕ್ಲಿಯರ್ ಆಗಲ್ಲ ಅಂದರೆ ಇಮಿಡಿಯೇಟ್ ನಾವು, ಯಾಕಂದರೆ ಈಗ ಪ್ರತಿಯೊಂದು ಅವರು ಇದು ಇನ್ಪುಟ್ ಕೊಡೋ ಕಂಪ್ಯೂಟರ್ ಎಂಟ್ರಿ ಮಾಡ್ಕೊಂಡೇ ಮುಂದಕ್ಕೆ ಹೋಗೋದು. ಎಷ್ಟು ಕಂಪ್ಯೂಟರ್ ಇದು ಅಪ್ಲಿಕೇಶನ್ಸ್ ಬಂದು ಎಷ್ಟು ನೀವು ಇವತ್ತು ವಿಲೇವಾರಿ ಮಾಡಿದ್ರು ಅಂತ ಮಿನಿಸ್ಟ್ರು ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಸರ್ಕಾರ ತುಂಬ ಚೆನ್ನಾಗಿ ಮುಂದುವರಿತಾ ಇದೆ. ಇನ್ನು ಮುಂದೂ ಕೂಡ ನಮ್ಮ ಸರ್ಕಾರನೇ ಬರುತ್ತೆ. ಈಗೇನು ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರಲ್ಲ ನಮ್ಮ BJP ಸರ್ಕಾರದವರು, ಅವ್ರು ಯಾರೇ ಏನೇ ಹೇಳಿದ್ರು ಅವ್ರಿಗೆ ಒಂದೇ ಒಂದು ಕ್ವಶನ್ ಕೇಳ್ರಿ ನೀವು, ಅಪ್ಪ ನೀವು ನೆಕ್ಸ್ಟ್ ಏನಾದರೂ ಎಲೆಕ್ಷನ್ ಮಾಡಬೇಕು ಅಂದರೆ ಈ 5 ಗ್ಯಾರಂಟಿ ನಿಲ್ಲಿಸ್ತೀವಿ, ನಾವು ಬರೀ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಯಾರಿಗಾರು ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಹೇಳ್ರಿ ನೋಡೋಣ. ಯಾರಿಗೂ ಕೊಡೋಕ್ಕಾಗಲ್ಲ. ಆಮೇಲೆ ಇಷ್ಟು ಈಗ ಫಲಾನುಭವಿಗಳು ಏನಿದ್ದಾರೆ, ನಮ್ಮ 5 ಗ್ಯಾರಂಟಿ ಫಲಾನುಭವಿಗಳು ಯಾವ ಪಕ್ಷ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಏನು ನೋಡಿಲ್ಲ, ಎಲ್ಲ ಪಕ್ಷದವ್ರಿಗೂ ಎಲ್ಲ ಜಾತಿಯವ್ರಿಗೂ ನಮ್ಮ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಯಾರ್ಯಾರು BJP ಅವ್ರು ಯಾರಿಗೂ ಒಬ್ರಿಗೆ ಬರ್ಕೊಡೋಕೆ ಹೇಳ್ರಿ ನನಗಿದು ಬೇಡ ಅಂತ. ಇವತ್ತಿನವ್ರಿಗೆ ಯಾರು ಬರ್ಕೊಟ್ಟಿಲ್ಲ. ಸೊ ಅವ್ರ ಮಾತಿನ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಸರ್ಕಾರ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇನ್ನು ಮುಂದೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. 2028 ಇಲ್ಲಿಂದ 10 ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ಬೋದು, ಬಂದೇ ಬರುತ್ತೆ. ಯಾರು ತಲೆ ಕೆಡಿಸ್ಕೋಬೇಡ್ರಿ. ನಾನು ಜಾಸ್ತಿ ಟೈಮ್ ನಮ್ಮ ಮೇಡಮ್ ಅವ್ರಿಗೆ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಮಾಡಬೇಕು. ಈಗಾಗಲೇ ಸರ್ಕಾರದಿಂದ 22 ಬಸ್ ಮಾಡಿದ್ದಾರೆ. ನಮ್ಮ ತಹಶೀಲ್ದಾರ್ ಕಚೇರಿಯಿಂದ ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಪೋಡಿ ಮುಕ್ತ ಗ್ರಾಮ ಇರ್ಬೋದು, ಒಂದು ಕಂದಾಯ ಗ್ರಾಮದಿಂದ ಯಾರ್ಯಾರಿದ್ದಾರೆ. ಸೊ ಅದಲ್ಲದೆ ಮತ್ತೆ ಯಾರಾದರೂ ಬರೋದ್ರೆ ನಮಗೊಂದು ಲೀಸ್ಟ್ ಕೊಡಿ, ಇಷ್ಟು ಜನ ಬರ್ತೀವಿ, ನಾವು ಹಿಂದಿಂದ ಹಳ್ಳಿಲ್ಲ ಅಂತ ಹೇಳಿ ನಾನು ಅದನ್ನು ಮುಂದೆ ನಿಂತು ನಾನು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಜನ ಬರ್ತಾರೆ, ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಒಂದು 2-3 ದಿವಸ ಮುಂಚೆ ಹೇಳಿದರೆ ನಾವು ಮುಂದಿನ ವ್ಯವಸ್ಥೆ ನಾನು ಮಾಡ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. बोलो भारत माता की. ಬಂಧುಗಳೇ, ಪ್ರಗತಿಯತ್ತ ಕರ್ನಾಟಕ ಈ ಒಂದು ಶೀರ್ಷಿಕೆಯೊಂದಿಗೆ ಮೇ 20ನೇ ತಾರೀಕು ಕರ್ನಾಟಕದಲ್ಲಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಮಾಡಿ 2 ವರ್ಷ ಆಗುತ್ತೆ. ಈ ಒಂದು ಶುಭ ಸಂದರ್ಭದಲ್ಲಿ ಜನರಿಗೆ ಮತ್ತು ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಣ. ಮತ್ತು 2 ವರ್ಷದ ಹೆಜ್ಜೆ ಗುರುತುಗಳು ಜನರಿಗೆ ಕೊಟ್ಟಂಥ ಭಾಷೆಯನ್ನು ಉಳಿಸ್ಕೊಂಡು ಪ್ರಗತಿಯತ್ತ ಕರ್ನಾಟಕವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಏನೆಲ್ಲ ಸಾಧನೆಯನ್ನು 2 ವರ್ಷದಲ್ಲಿ ಮಾಡಿದ್ದೀವಿ ಅಂತ ಹೇಳಿ ಈ ಒಂದು ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ವಿಜಯನಗರ ಹೊಸಪೇಟ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಹೆಸರನ್ನು ಪ್ರಗತಿಯತ್ತ
ಕರ್ನಾಟಕ ಅಂತ ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇದನ್ನು ಭಾಳಷ್ಟು ಬೃಹದಾಕಾರವಾಗಿ ಕಾರ್ಯಕ್ರಮ ಮಾಡಬೇಕು, ಪ್ರತಿಯೊಂದು ಮನಗಳಿಗೆ ಇದು ತಲುಪಬೇಕು ಅಂತ ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಪ್ರತಿಯೊಂದು ಅಸೆಂಬ್ಲಿಗೆ ಒಬ್ಬೊಬ್ಬ ಮಂತ್ರಿಗಳು ಪರ್ಸ್ನಲ್ ಆಗಿ ಹೋಗಿ ಭೇಟಿ ಕೊಟ್ಟು ಕಾರ್ಯಕರ್ತರನ್ನು ನಾಯಕರನ್ನು ಎಬ್ಬಿಸುವಂಥ ಕೆಲಸ ಮಾಡಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹರಿಹರಕ್ಕೆ ನಾನು ಬಂದಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಾಜಿ ಶಾಸಕರು ಸಹೋದರರಾದಂಥ ರಾಮಪ್ಪ ಅಣ್ಣನವರೇ, ಉಸ್ತುವಾರಿ ಕಾರ್ಯದರ್ಶಿಗಳು, ಭಾಳ ತಿಳುವಳಿಕೆ ಇದೆ ಅಂತ ನಮ್ಮ ಯಂಗ್ಸ್ಟರ್ ಭಾಳ ಉತ್ಸಾಹಿ ಯುವಕರಿದ್ದಾರೆ. ನಂದಿಗಾವಿ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ತಮ್ಮ ಭಾಷಣದಲ್ಲೂ ಕೂಡ ನಾನು ಅದನ್ನು ತಿಳ್ಕೊಂಡೆ. ವಿಜಯ್ ಕುಮಾರ್ ಅವರೇ, ಕ್ಷೇತ್ರದ ಅಭ್ಯರ್ಥಿ ನಂದಿಗಾವಿ ಶ್ರೀನಿವಾಸ್ ನನ್ನ ಸಹೋದರವರೇ, ಜಿಲ್ಲಾ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ನ ಅನಿತಾ ಅವರೇ, ಬ್ಲಾಕ್ ಅಧ್ಯಕ್ಷಗಳಾದಂಥ LB ಹನುಮಂತಪ್ಪ ಅವರೇ, ಅಬೀದ್ ಅಲಿ ಅವರೇ, ರೇವನ್ ಸಿದ್ದಪ್ಪ ನಮ್ಮ KPCC ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ನಿಖಿಲ್ ಕೊಂಡಜ್ಜಿ ಅವರೇ, ಇರ್ತಿಯಾಜ್ ಜಲಾಲ್ ಅವರೇ, ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರು, ಬಸವರಾಜ್ ಬಲ್ಲೋಡಿ ಅವರೇ, ಮುರುಗೇಶಪ್ಪ ಅವರೇ, ತಾಹಿರ್ ಅವರೇ, ಶ್ರೀಕಾಂತ್ ಅವರೇ, ಗೌಸ್ಪೀರ್ ಅವರೇ, ಅದೇ ರೀತಿ ಸುನಿಲ್ ಅಳ್ವಪ್ಪ ಅವರೇ, K ಉಮರ್ ಬಾಷಾ ಅವರೇ, ಹಾಲೇಶ್ ಗೌಡ ಅವರೇ, ವಿರೂಪಾಕ್ಷ ಅಪ್ಪ ಅವರೇ, ನಾಗರಾಜ್ ನಮ್ಮ ಬ್ರಾಹ್ಮಣ ಸಮಾಜದ ಮುಖಂಡರು, ಮತ್ತು ಯಾರ್ದಾದ್ರೂ ಹೆಸರನ್ನು ನಾನು ಬಿಟ್ಟರೆ ಖಂಡಿತವಾಗ್ಲೂ ತಪ್ಪು ತಿಳ್ಕೊಳ್ಬೇಡಿ. ಎಲ್ಲ ಮುಂಚೂಣಿ ಘಟಕದ ನನ್ನ ಅಧ್ಯಕ್ಷರುಗಳೇ, ನಾಯಕರೇ, ಮಾಧ್ಯಮದ ಎಲ್ಲ ನನ್ನ ಸಹೋದರರೇ, ಬಂಧುಗಳೇ, ಈ ಸಮಾವೇಶವನ್ನು ಬರೀ ಕಾಟಾಚಾರಕ್ಕೆ ಅಥವಾ 2 ವರ್ಷ ನಾವು ಪೂರೈಸಿದ್ದೀವಿ ಅಂತ ಮಾಡ್ತಾ ಇಲ್ಲ. ನುಡಿದಂತೆ ನಡೆದಿದ್ದೇವೆ. ಜನರಿಗೆ ಚುನಾವಣೆಯಲ್ಲಿ ಕೊಟ್ಟಂಥ ಭಾಷೆಯನ್ನು ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಒಬ್ಬ ಮಧ್ಯವರ್ತಿಯ ಸಹಾಯ ಸಹಕಾರ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಕೆಲಸವನ್ನು ತೆಗೆದುಕೊಂಡು ಬರ್ತೀವಿ ಅಂತ ನಾವೇನು ಗ್ಯಾರಂಟಿ ಕಾರ್ಡನ್ನು ತಮ್ಮ ಮೂಲಕ ಹಂಚಿದ್ವೋ ಆ ಒಂದು ಭಾಷೆಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ಸ್ವಾಭಿಮಾನದಿಂದ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಮಧ್ಯವರ್ತಿ ಇಲ್ಲದೆ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ, ಅದರಲ್ಲೂ ನಮ್ಮ ಶ್ರೀನಿವಾಸ್ ಅವರು ಹೇಳಿದ ಹಾಗೆ ಇದು 6ನೇ ಗ್ಯಾರಂಟಿ ಅಂದರೂ ಕೂಡ ಕಡಿಮೆ. ಯಾಕಂತಂದರೆ ಸುಮಾರು 1 ಲಕ್ಷ ಕುಟುಂಬಗಳಿಗೆ, ಅದರಲ್ಲೂ ಹಟ್ಟಿ, ಹಾಡಿ, ತಾಂಡ, ಪಾಳ, ಮಜುರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಲ್ಲರಿಗೂ ಹಕ್ಕು ಪತ್ರವನ್ನು ಕೊಡುವಂಥ ಎಂಥ ಪುಣ್ಯದ ಕೆಲಸ ನೋಡಿ. ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದರೆ ಪುಣ್ಯದ ಪಕ್ಷ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕೆಲಸ ಏನಾಗಿದೆ ಅಂತಂದರೆ, ಯಾವಾಗ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರುತ್ತೋ ಅವಾಗವಾಗ ನಾವು ಜನಸಾಮಾನ್ಯರಿಗೆ ತಟ್ಟುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಅವರ ಜೀವನದಲ್ಲಿ ಅವರ ಜೀವನ ಹಸನಾಗಲಿಕ್ಕೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಆಡಳಿತದವರೆಗೂ ಒಂದೊಂದು ಕಾರ್ಯಕ್ರಮವನ್ನು ಹೆಸರನ್ನು ಹೇಳಲಿಕ್ಕೆ ಹೋದರೆ ನಮಗೆ ಒಂದು ದಿನ ಸಾಲೋದಿಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು 300 ವರ್ಷ ಆಳಿ ಕೊಳ್ಳೆ ಹೊಡೆದು ಒಂದು ಹೊತ್ತು ಊಟ ಮಾಡೋಕ್ಕೆ ಗತಿ ಇಲ್ಲದಂಥ ಈ ಬಡ ರಾಷ್ಟ್ರವನ್ನು ಬಿಟ್ಟು ಹೋಗಿ ಇವತ್ತು 75 ವರ್ಷಕ್ಕೆ ಸ್ವತಂತ್ರ ಸಿಕ್ಕಿ 75-76 ವರ್ಷಕ್ಕೇ ವಿಶ್ವಗುರು ಅನ್ನುವಂಥ ಮಟ್ಟಕ್ಕೆ ಭಾರತ ದೇಶ ಬಂದಿದೆ ಅಂತಂದರೆ ಇದಕ್ಕೆ ಯಾರು ಕಾರಣ ಅಂತಂದರೆ ಇದಕ್ಕೆ ಕಾಂಗ್ರೆಸ್ದವ್ರ ಕಾರಣ ಅಂತ ಭಾಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ನಾವು ತಂದಂಥ ಕಾರ್ಯಕ್ರಮಗಳು, ನಾವು ಕೊಟ್ಟಂಥ ಯೋಜನೆಗಳು 1, 2, 3, 4 ನಮ್ಮ ಯೋಜನೆಗಳನ್ನು ಅನುಕರಣೆ ಮಾಡಿ
ನಮ್ಮ ಯೋಜನೆಗಳನ್ನು ಬೈದು ಈಗ ಅನುಕರಣೆ ಮಾಡಿ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ನನಗೆ ಇಲ್ಲಿ BJPಯವ್ರನ್ನಾಗಲಿ ಅವರ ಮೇಲೆ ಆರೋಪವನ್ನು ಮಾಡಲಿಕ್ಕೆ ನಾನು ಬಂದಿಲ್ಲ. ಆದರೆ ನಾನು ಬಂದಿರೋದು ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಏನೇನು ಸಾಧನೆಯನ್ನು 2 ವರ್ಷದಲ್ಲಿ ಮಾಡಿದೆಯೋ ಆ ಸಾಧನೆಯನ್ನು ಇಡೀ ರಾಜ್ಯದ ಜನರಿಗೆ ತಿಳಿಸ್ಬೇಕಾಗಿದೆ. ಇದೇ ಮೇ 20ನೇ ತಾರೀಕು ನಾವೆಲ್ಲ ಏನು ಸಾಧನೆಯನ್ನು ಮಾಡಿದ್ದೀವಿ. ಏನು ಮಾಡ್ತಾ ಇದ್ದಾರೆ BJPಯವರು ಅಂತಂದರೆ, ಮೊದಲು ನಮ್ಮ ಸರ್ಕಾರ 136 ಸೀಟ್ ಬಂದು ನಾವು ಸರ್ಕಾರ ಬಂದ ತಕ್ಷಣ ಏನು ಹೇಳಿದರು ಅಂತಂದರೆ, ಇದೇ BJPಯವರು 6 ತಿಂಗಳ ಈ ಸರ್ಕಾರ ನಿಲ್ಲೋದಿಲ್ಲ ಅಂತ ಅಂದರೆ ನಮ್ಮ ಹೆಸರನ್ನು ಕೆಡ್ಸೋಕೆ ಶುರು ಮಾಡಿದ್ರು. 136 ಸೀಟ್ ಗೆದ್ದಿದ್ದೀವಿ ನಾವು. ಆದರೆ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದರು, 6 ತಿಂಗಳ ಈ ಸರ್ಕಾರ ಇರೋದಿಲ್ಲ ಅಂತ ಹೇಳಿದರು. ಅದಾದ ಮೇಲೆ ಇನ್ನೊಂದು ಹೇಳಿದರು, ಸುಳ್ಳ ಗ್ಯಾರಂಟಿ ಹೆಸರು ಮೇಲೆ ಗೆದ್ದಿದ್ದಾರೆ, ಇವರು ಗ್ಯಾರಂಟಿ ಅನುಷ್ಠಾನ ಮಾಡೋದನ್ನೇ ಇಲ್ಲ ಅಂತ ಹೇಳಿದರು. ಗ್ಯಾರಂಟಿ ಅನುಷ್ಠಾನ ಮಾಡಿದ ಮೇಲೆ ಹೇಳಿದರು 3 ತಿಂಗಳು ಗ್ಯಾರಂಟಿ ನಿಲ್ಲಿಸ್ತಾರೆ ಅಂತ ಹೇಳಿದರು. ಈಗ 2 ತಿಂಗಳು ಆದ ಮೇಲೇನೂ ಅವರು ಹೇಳ್ತಾರೆ ಇವತ್ತು DK ಶಿವಕುಮಾರ್ ಆಗ್ತಾರೆ, ನಾಳೆ ಸಿದ್ದರಾಮಯ್ಯ ಆಗ್ತಾರೆ. ಅಂದರೆ ನಾನು ಹೇಳೋ ತಾತ್ಪರ್ಯ ಏನು ಅಂತಂದರೆ, BJPಯವರು ಯಾವತ್ತಿದ್ರೂ ರಾಮಪ್ಪ ಅವರು ಹೇಳಿದ ಹಾಗೆ ಹಿಂದಿನ ಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತಾಗಿ ಜನಾಶೀರ್ವಾದದಿಂದ ಯಾವತ್ತೂ ಅಧಿಕಾರಕ್ಕೆ ಬರಲಿಲ್ಲ. ಅವರು ಯಾವತ್ತೂ ನೋಡಿ, ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದ ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಈಗ ಅದೇನೋ ಎಂಥದ್ದು ಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದೆಂಥದ್ದು ನಮ್ಮ ವಿರುದ್ಧ ಎಂಥ ಯಾತ್ರೆ ಮಾಡ್ತಾ ಇದ್ದಾರೆ ಅವರು, ತಿರಂಗ ಯಾತ್ರೆ. ಅದು ಈಗ ಯಾಕಂದರೆ ಇಡೀ ದೇಶ ಒಂದು ಸ್ವಲ್ಪ ಬೈತಾ ಇದ್ದಾರಲ್ಲ, ಅದಕ್ಕೋಸ್ಕರ ತಿರಂಗ ಯಾತ್ರೆ ಶುರು ಮಾಡಿದ್ರು. ಜನಾಕ್ರೋಶ ಯಾತ್ರೆ. ಆ ಜನಾಕ್ರೋಶ ಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಪಕ್ಷದಲ್ಲಿ ಹೊಡೆದಾಟ ಶುರು ಆಗಿದೆ. ಒಬ್ಬರು ಬಿಜಾಪುರದವರು ವಿಜಯೇಂದ್ರನ್ನ ಇಳಿಸಿ ಅಂತ ಮಾತಾಡ್ತಾರೆ, ಇನ್ನೊಬ್ಬರು ಯತ್ನಾಳವರನ್ನು ಇನ್ನೊಂದು ಮಾತಾಡ್ತಾರೆ. ಅವರವ್ರ ಮಧ್ಯೆ ಹೊಡೆದಾಟ ಇದ್ದಾಗ ಕಾರ್ಯಕರ್ತರು ಇವ್ರನ್ನ ಹಾದಿಯಲ್ಲಿ ಬೀದಿಯಲ್ಲಿ ಚೀತು ಅಂತ ಇದ್ರು ಈ ಮುಖಂಡರುಗಳನ್ನು. ಆ ನಾಟಕವನ್ನು ಮುಚ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಾಕ್ರೋಶ ಅಂತ ರ್ಯಾಲಿ ತೆಗೆದ್ರು. ನೋಡಿ, ತಾವೊಂದು ಬಯಸಿದ್ರೆ ದೈವ ಒಂದು ಬಯಸುತ್ತೆ ಅನ್ನೋ ಹಾಗೆ ಅವರು ಜನಾಕ್ರೋಶ ರ್ಯಾಲಿ ತೆಗೆದ ದಿನಾನೇ ಕೇಂದ್ರ ಸರ್ಕಾರ 1 ಸಿಲಿಂಡರ್ ಬೆಲೆ 50 ರೂಪಾಯಿ ಧಾಡ್ ಅಂತ ಜಾಸ್ತಿ ಮಾಡಿಬಿಟ್ಟು. ಸೊ ಆ ಜನಾಕ್ರೋಶ ರ್ಯಾಲಿ ನಮ್ಮ ವಿರುದ್ಧ ತೆಗೆದಿದ್ರು, ಇಡೀ ಜನರ ಆಕ್ರೋಶನೇ BJP ವಿರುದ್ಧ ಹೋಗಿಬಿಡ್ತು. ಅಂದರೆ ನಾನು ಹೇಳೋ ತಾತ್ಪರ್ಯ, ಅವರು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ನೇರವಾಗಿ ಗೆದ್ದು ಅಧಿಕಾರ ಗದ್ದುಗೆಯನ್ನು ಹಿಡ್ಕೊಂಡಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರ ಆಶೀರ್ವಾದದಿಂದ 136 ಸೀಟ್ಗಳನ್ನು ಗೆದ್ದು ಅಧಿಕಾರ ಹಿಡ್ಕೊಂಡ್ರು. ಅಷ್ಟೇ ಯಾಕೆ, ಮೊನ್ನೆ ನಡೆದಂಥ ಉಪಚುನಾವಣೆ ನಮ್ಮೆಲ್ಲರ ಎದುರುಗಡೆ ಇದೆ ಬಂಧುಗಳು. ಉಪಚುನಾವಣೆ ರಿಸಲ್ಟ್ ಏನಾಯಿತು? 3 ಕಡೆ ನಮ್ಮ ಗ್ಯಾರಂಟಿಗಳನ್ನು ಹಿಗ್ಗಾಮುಗ್ಗ ಟೀಕೆ ಮಾಡ್ತಾ ಇರುವಂಥ ಇವ್ರಿಗೆ 3 ರಿಸಲ್ಟು. ಒಂದು ದಕ್ಷಿಣ ಕರ್ನಾಟಕ ಅಂತೀನಿ, ಮೈಸೂರು ಕರ್ನಾಟಕದಲ್ಲಿ, ಒಂದು ಬಳ್ಳಾರಿ ಕರ್ನಾಟಕದಲ್ಲಿ, ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ. 3 ಕಡೆಯಿಂದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಉತ್ತರವನ್ನು ಕೊಟ್ಟರು. ಇದು ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರ. ಈ ಒಂದು ಪ್ರಗತಿಯತ್ತ ಕರ್ನಾಟಕ ಕಾರ್ಯಕ್ರಮವನ್ನು ಹರಿಹರ ಕ್ಷೇತ್ರದ ಪ್ರತಿಯೊಬ್ಬ ನಾಯಕರು, ಇವತ್ತು ಕಾರ್ಯಕರ್ತರು ಎಷ್ಟು ಜನ ಬರ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಾಯಕರು ಇಲ್ಲಿ ಕುಳಿತಂಥವ್ರು ಪ್ರತಿಯೊಬ್ಬರು ಕೂಡ ಅಭಿಮಾನದಿಂದ ಬರ್ತಿರಲ್ಲ ಎಲ್ಲರೂ ಹೊಸಪೇಟೆಗೆ, ಪ್ರತಿಯೊಬ್ಬರು ಕೂಡ ಒಂದು ಅಭಿಮಾನದಿಂದ. ಇವತ್ತು ರಾಜಕಾರಣದಲ್ಲಿ ನನಗೆ ಏನು ಸಿಕ್ಕಲಿಲ್ಲ, ನಿಮಗೇನು ಸಿಕ್ಕಲಿಲ್ಲ, ಮೇಡಮ್ ನೀವೇನೋ ಮಂತ್ರಿ ಆಗಿದ್ದೀರಿ, ನಿಮಗೆ ಗಾಡಿ ಇದೆ, ಎಸ್ಕಾಟ್ ಇದೆ, ಬೆಳಗಾವದಿಂದ 2.5 ತಾಸಿನಲ್ಲಿ ಬಂದ್ರಿ, ಸಲ್ಯೂಟ್ ಹೊಡಿತಾರೆ, ನೀವೇನೋ ಹೋಗ್ತೀರಿ, ನಾವು ಕಾರ್ಯಕರ್ತರು ರಾತ್ರಿ ಹಗಲಿ ಎಲ್ಲ ಕಷ್ಟಪಟ್ಟಿದ್ದೀವಿ, ನಮಗೇನು ಅಂತ ಕೇಳ್ಬೋದು. ಆದರೆ ಬಂಧುಗಳೇ, ನಾನು 22 ವರ್ಷ ಸಾಮಾನ್ಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿ ಇವತ್ತು ಅಧಿಕಾರಕ್ಕೆ, ನಾನು ಒಂದೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ನಾನು ಪಕ್ಷದ ಬಾವುಟವನ್ನು ರಾತ್ರಿ 1:30 ಗಂಟೆಗೆ ಚೆನ್ನಮ್ಮ ಸರ್ಕಲ್ನಲ್ಲಿ ರಾತ್ರಿ ಕಟ್ಟಿನೇ ನಾನು ಬೆಳೆದಂಥ ಒಬ್ಬ ಕಾರ್ಯಕರ್ತೆ, ಸಾಮಾನ್ಯ ಕಾರ್ಯಕರ್ತೆ. ನೀವೆಲ್ಲ ಯಾವ ರೀತಿ ಇದ್ದೀರೋ
ಅದೇ ರೀತಿ ಪಕ್ಷವನ್ನು ಕಟ್ಟಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಪಕ್ಷದ ಅಭಿಮಾನ ತಮಗೂ ಇದೆ, ನಮಗೂ ಇದೆ. ನಾವೆಲ್ಲ ಬರೀ ಈ ಒಂದೇ ಈಗಿನ ಸರ್ಕಾರ ಇದನ್ನೊಂದೇ ನೋಡೋದು ಬೇಡ, ಮುಂಬರುವಂಥ 2028ರ ಚುನಾವಣೆಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆವಾಗ ನಾವು, ಯಾಕಂದರೆ 5 ವರ್ಷ ನಾವು ಗ್ಯಾರಂಟಿಗಳನ್ನು ಕೊಟ್ಟಾದಮೇಲೆ 1 ವರ್ಷಕ್ಕೆ 52,000 ಕೋಟಿ ರೂಪಾಯಿಯನ್ನು ಕೊಡ್ತೀವಿ. ಒಂದಲ್ಲ, ಎರಡಲ್ಲ, ಮೂರಲ್ಲ ಬಂಧುಗಳೇ, 52,000 ಕೋಟಿ ರೂಪಾಯಿಯನ್ನು ನೇರವಾಗಿ ನಗದು ಅವರ ಮನೆಗಳಿಗೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲ ಮನೆಗಳಿಗೂ ಬರ್ತಾ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾವ ದೇಶದಲ್ಲಿ ಯಾವ ಸರ್ಕಾರಗಳು ಕೂಡ ಈ ರೀತಿಯಾದಂಥ ಒಳ್ಳೆಯ ಯೋಜನೆಯನ್ನು ತಂದಿರುವಂಥ ಉದಾಹರಣೆ ಇಲ್ಲ. BJPಯವರು ನಮ್ಮನ್ನು ಬೈದರು ಗ್ಯಾರಂಟಿ ಬಗ್ಗೆ. ಅವರು ಅನೌನ್ಸ್ ಮಾಡಿದರು ಇವತ್ತು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ ಅಂತ, ಯಾಕಂದರೆ ನನ್ನ ಪಕ್ಕದಲ್ಲೇ ಇದೆ, ಲಾಡ್ಲಿ ಬೆಹನ ಅಂತ ಯೋಜನೆಯನ್ನು ತಂದರು. 2,500 ರೂಪಾಯಿ ಗೃಹಲಕ್ಷ್ಮಿ ಹೇಗೆ ನಾವು ಕೊಡ್ತೀವಿ ಹಾಗೆ 2,500 ಕೊಟ್ಟು 3 ತಿಂಗಳು ಮೊದಲೇ ಕೊಟ್ಟರು, ಇಲೆಕ್ಷನ್ಕಿನ್ನ ಮುಂಚೆನೇ ಕೊಟ್ಟರು ವಿಜಯಕುಮಾರ್ ಅವರು. 3 ತಿಂಗಳ ಅಡ್ವಾನ್ಸ್ ಕೊಟ್ಟರು, ಗೆದ್ದರು. ಈಗ 2,500 ಇದ್ದಿದ್ದನ್ನ 1,500 ಮಾಡಿದ್ರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, 2,500 ಇದ್ದಿದ್ದನ್ನ 1,500 ಮಾಡಿದರು. 1,500 ಮಾಡಿ 5 ತಿಂಗಳದಿಂದ ಕೊಟ್ಟೆಲ್ಲ. ಇದನ್ನು ಮಾಧ್ಯಮದವರು ವಿಚಾರ ಮಾಡಬೇಕು. 1 ತಿಂಗಳು ಹೆಚ್ಚು ಕಡಿಮೆ ಆದರೂ ನನ್ನ ಹತ್ರ ಬರ್ತಾರೆ, ಯಾವಾಗ ಕೊಡ್ತೀರಿ? ಕೊಟ್ಟ ಮಾತಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಸಿದ್ದರಾಮಯ್ಯನವರ ಸರ್ಕಾರ, ಇದು ಗ್ಯಾರಂಟಿ ಸರ್ಕಾರ, ಇದು DK ಶಿವಕುಮಾರ್ ಅವರ ಸರ್ಕಾರ, ಇದು ಸತ್ಯಮೇವ ಜಯತೆ ಅನ್ನುವಂಥ ಸರ್ಕಾರ, ಇದು ಗಾಂಧೀಜಿಯವರ ಸರ್ಕಾರ, ಇದು ನೆಹರು ಅವರ ಸರ್ಕಾರ, ಇದು ಸ್ವತಂತ್ರವನ್ನು ತಂದು ಕೊಟ್ಟಂಥವರ ಸರ್ಕಾರ. ನಾವು ಯಾವತ್ತಿದ್ರೂ ಕೂಡ ಏನು ವಚನವನ್ನು ಕೊಟ್ಟಿದ್ದೇವೋ ಆ ವಚನವನ್ನು ಉಳಿಸ್ಕೊಳ್ತೀವಿ. ಬಂಧುಗಳೇ, ಒಮ್ಮೆ ಅನಿಸುತ್ತೆ ನಮ್ಮ ಪಕ್ಷ ಕಷ್ಟದ ಕಾಲದಲ್ಲಿ ಇದೆ ಅಂತ. ಸತ್ಯವಂತರಿಗೇನೆ ಕಷ್ಟ ಜಾಸ್ತಿ. ದೇವ್ರು ಯಾರನ್ನು ಪರೀಕ್ಷೆ ಮಾಡ್ತಾನೆ? ಯಾರನ್ನು ಪರೀಕ್ಷೆ ಮಾಡ್ತಾನೆ ಹೇಳ್ರಿ? ಯಾರನ್ನು ಪರೀಕ್ಷೆ ಮಾಡ್ತಾನೆ? ಸತ್ಯವಂತರನ್ನ ಪರೀಕ್ಷೆ ಮಾಡಿ. ನಾನೆಲ್ಲ ಆ ಸ್ಟೋರಿಯೆಲ್ಲ ಹೇಳ್ಕೊಂಡು ಕೂತ್ಕೊಂಡೆ ಅಂತಂದರೆ ನಮ್ಮ ಮನೇಲಿ ನಮ್ಮ ತಾಯಿ ಹೇಳ್ತಾರೆ, ನೀನು ಸರಳ ಏನೂ ಮಾಡಬೇಡ, ಸುಮ್ಮನೆ ಒಂದು ಮಠ ಕಟ್ಟಿಬಿಡು, ಬೆಳಗ್ಗಿಂದ ಸಾಯಂಕಾಲ ಕೀರ್ತನೆ ಹೇಳು, ಹೌಸ್ಫುಲ್ ಆಗುತ್ತೆ ಅಂತ ಹೇಳ್ತಾಳೆ. ಹೌದು, ಅಷ್ಟು ಅನುಭವದಿಂದ ಮಾತಾಡ್ತಾ ಇದ್ದೀನಿ, ಅಷ್ಟು ನೋಡಿಬಿಟ್ಟಿದ್ದೀನಿ ನಾನು. ಸತ್ಯವಂತರಿಗೇ ತೊಂದರೆ ಜಾಸ್ತಿ. ಅದಕ್ಕೆ ಹೇಳೋದು ಬಂಧುಗಳೇ, ಪರವಾಗಿಲ್ಲ, ಆದರೆ ಸತ್ಯಕ್ಕೇ ಜಯ. ಸ್ವಲ್ಪ ಕಷ್ಟ ಆಗ್ಬೋದು, ನಮಗೆ ಖಂಡಿತವಾಗಲೂ ಜಯ ಸಿಕ್ಕಿದೆ. ನಾವು ರಾಹುಲ್ ಗಾಂಧಿಯವರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಭಾರತ್ ಜೋಡೋ ಯಾತ್ರೆ ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಆ ಮನುಷ್ಯ ನಡೆದಾಡೋದು ನೋಡಿದ್ರೆ ಒಬ್ಬರಲ್ಲ ಇಬ್ಬರಲ್ಲ 3 ಪ್ರಧಾನಮಂತ್ರಿಗಳು ಮನೆಯಲ್ಲಿ ಅವ್ರಿಗೆ ಭಾಳ ಏನೇನೋ ಮಾತಾಡಿದರು, ಯಾವುದ್ಯಾವುದೋ ವಿರುದ್ಧ ಕೊಟ್ಟರು, ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಈ ದೇಶದ ಜನರ ಕಷ್ಟ ಸುಖ ಏನು ಅನ್ನೋದನ್ನು ನಾನು ಸ್ವಂತ ಕಣ್ಣಿನಿಂದ ನೋಡೋಣ, ಕಿವಿಯಿಂದ ಕೇಳೋದು ಬೇಡ ಅಂತ ಹೇಳಿ ತಾವೇ ಬೀದಿಯಲ್ಲೇ ಇಳಿದು ಚಳಿ ಮಳಿ ಬಿಸಿಲನ್ನು ಲೆಕ್ಕಿಸದೆ ನಾನು ಸ್ವಂತ ಕಣ್ಣಿನಿಂದ ನೋಡೋಣ. ನಮ್ಮ ತಾತ ಪ್ರಧಾನಮಂತ್ರಿ ಆಗಿರ್ಬೋದು, ಅಜ್ಜಿ ಪ್ರಧಾನಮಂತ್ರಿ ಆಗಿರ್ಬೋದು, ಅಪ್ಪ ಪ್ರಧಾನಮಂತ್ರಿ ಆಗಿರ್ಬೋದು, ಆದರೆ ನಾನು ಬೆವರು ಸುರಿಸಿ ನಾನು ನೋಡ್ತೀನಿ ಕಷ್ಟ ಅಂದರೆ ಏನು ಅಂತ ನಡೆದಾಡಿದ್ರಲ್ಲ. ಒಬ್ಬರು ಹೇಳ್ತಾರೆ, ಏನೇನೋ ಮಾತಾಡ್ತಾರೆ, ಅದೆಲ್ಲ ಬೇಡ, ಈಗ ನಗಣ್ಯ, ಯಾಕಂದರೆ ವಿಷಯಾಂತರ ಆಗೋದು ನನಗೂ ಇಷ್ಟ ಇಲ್ಲ ಅಂತ ಒಂದು ಶ್ರಮಜೀವಿಗಳು ಇರುವಂಥ ಪಕ್ಷದಲ್ಲಿ ಎಲ್ಲರೂ ಇದ್ದೀವಿ. 20ನೇ ತಾರೀಕು ಹರಿಹರ ಕ್ಷೇತ್ರದಿಂದ ನಾನು ಬರ್ತೀನಿ. ನಾನು ನಮ್ಮ ರಾಮಣ್ಣ ಅಣ್ಣನವ್ರಿಗೆ ಮತ್ತು ಶ್ರೀನಿವಾಸ್ ಅವ್ರಿಗೆ ನಾನು ಅವತ್ತು ಭೇಟಿ ಆಗ್ತೀನಿ. ನಾನು ನೀವೆಲ್ಲಿದ್ದೀರೋ ಬಂದು ಒಂದು 5 ನಿಮಿಷ ನಿಮ್ಮ ಹತ್ರ ಕೂತ್ಕೊಳ್ತೀನಿ. ಯಾಕಂತಂದರೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದರೆ ಮೊದಲಿನಿಂದನೂ ಒಂದು ಸ್ವಭಾವ ನನಗೆ. ಯಾವತ್ತಿದ್ರೂ ಕೂಡ ಕೊಟ್ಟಂಥ ಜವಾಬ್ದಾರಿನೇ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅನ್ನೋದು ಒಂದು ಆಸೆ. ಯಾಕೆಂದರೆ ಪಕ್ಷ ಅಂತಂದರೆ ನಮಗೆಲ್ಲ ಒಂದು ದೇವಸ್ಥಾನ ಇದ್ದ ಹಾಗೆ. ಸೊ ಅದಕ್ಕೆ ಹರಿಹರದಿಂದ ಎಷ್ಟು ಜನ ಬಂದ್ರಿ, ಎಷ್ಟು ನಾಯಕರು ಬಂದ್ರಿ ಅನ್ನೋದು ನನಗೂ ಇಂಟ್ರೆಸ್ಟ್ ಇದೆ. ತಾವೆಲ್ಲರೂ ಬರ್ತೀರಿ ಅಂತ ಭಾಳ ಆಸೆಯಿಂದ ಬೆಳಗಾವಿಯಿಂದ ಬಂದು ನಿಮ್ಮನ್ನೆಲ್ಲರನ್ನೂ
ಅಲ್ಲಿ ಬನ್ನಿರಿ ಅಂತ ಕರೆಯೋಕೆ ಆಹ್ವಾನ ಕೊಡೋಕ್ಕೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ತಾವೆಲ್ಲರೂ ಬರ್ತೀರಿ ಅನ್ನುವಂಥ ಒಂದು ಆಸೆಯಿಂದ ನನ್ನ ಭಾಷಣಕ್ಕೆ ಕೊನೆ ಹೇಳ್ತೀನಿ. ಜೊತೆಯಲ್ಲಿ ಯಾರು ಫಲಾನುಭವಿಗಳಿದ್ದಾರೋ ಸರ್ಕಾರದ ವತಿಯಿಂದ ಈಗ ನಾನು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಕೂಡ ತಗೊಳ್ತಾ ಇದ್ದೀನಿ. ಸುಮಾರು ದಾವಣಗೆರೆ ಜಿಲ್ಲೆಯಿಂದ ಸುಮಾರು 6,500 ಫಲಾನುಭವಿಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಗುರುತಿಸಿದ್ದೀವಿ. 6,500 ಫಲಾನುಭವಿಗಳಲ್ಲಿ ಸುಮಾರು 5,000 ಜನರನ್ನು ದಾವಣಗೆರೆ ಜಿಲ್ಲೆಯಿಂದ ತೆಗೆದುಕೊಂಡು ಹೋಗಲಿಕ್ಕೆ, ಹೊಸಪೇಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದು ಸರ್ಕಾರಿ ಕಾರ್ಯಕ್ರಮ, ಸೊ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಬೇರೆಯವ್ರನ್ನೂ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೀವಿ. ಎಲ್ಲರೂ ಭಾಗವಹಿಸೋಣ. ಇನ್ನೊಮ್ಮೆ ನಮ್ಮ ಸರ್ಕಾರಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏನು ಸಾಧನೆ ಮಾಡೋದು, ಏನು ಸಾಧನೆ ಏನು ಮೇಡಮ್ ಇಲ್ಲಿ ಕ್ಯಾಮ್ರಾ ನೋಡಿ ಮೇಡಮ್, ಇಲ್ಲಿ ನೋಡ್ರಿ ಕ್ಯಾಮ್ರಾ ನೋಡ್ರಿ ಮೇಡಮ್, ಕ್ಯಾಮ್ರಾ ನೋಡ್ರಿ. ಏನು ಸಾಧನೆ ಮಾಡಿದ್ದೀನಿ ಅಂತ ಕೇಳ್ತೀರಲ್ಲ, 2 ವರ್ಷಕ್ಕಿಂತ ಮುಂಚೆ ಏನು ಲಸಿಕೆ ಭಾಷೆನ ಕೊಟ್ಟಿದ್ದೀನಿ, ಅದಕ್ಕಿಂತ ಜಾಸ್ತಿ ಬಹಳ ದಿನದಿಂದ, ಬಹಳ ವರ್ಷಗಳಿಂದ ಕಂದಾಯ ಗ್ರಾಮಗಳ ಹಟ್ಟಿಯಾಗಿರ್ಬೋದು, ಹಾಲಾದಿಗಳಾಗಿರ್ಬೋದು, ಕಂದಾಯ ಗ್ರಾಮಗಳನ್ನು ಮಾಡಬೇಕು ಅಂತ ಬಹಳಷ್ಟು ಒಂದು ಲಕ್ಷ ಮೇಲ್ಪಟ್ಟು ಹಾಡಿ, ದಂಡ, ಹಳ್ಳ, ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ, ಸೊ ಸುಮಾರು ವರ್ಷಗಳ ಬೇಡಿಕೆ ಇದೆ. ಇವೆಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯಗಳು, ಅದರ ಜೊತೆಯಲ್ಲಿ ಹಕ್ಕುಪತ್ರಗಳ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ಇವ್ರನ್ನೆಲ್ಲರನ್ನೂ ಕೂಡ ಒಂದೇ ಜಾಗದಲ್ಲಿ ಸೇರಿಸಿ ಈಗ ಸಾಧನಾ ಸಮಾವೇಶ ಅಥವಾ ಪ್ರಗತಿಯತ್ತ ಕರ್ನಾಟಕ ಅಂತಲೇ ಹೆಸರಿಟ್ಟಿದ್ದೀವಿ. ಬರೀ ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡು ಬರೋದಲ್ಲ, ಅವತ್ತು ಆ ಹಕ್ಕುಪತ್ರಗಳನ್ನು ಅವ್ರ ಕೈಯಲ್ಲಿ ಕೊಟ್ಟು ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತಗಳು ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾವು ಮಾಡ್ತಾ ಇದ್ದೀವಿ ಅಲ್ಲೆಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 1 ಲಕ್ಷ ಕುಟುಂಬಕ್ಕೆ ಹಕ್ಕುಪತ್ರವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. ಇದು ಒಂದು ದೊಡ್ಡ ಮಟ್ಟದ ಒಂದು ಪ್ರಗತಿಯನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಜನರಿಗೆ ಹೇಳುವಂಥ ಕಾರ್ಯಕ್ರಮವನ್ನು. ಯಾಕಂತಂದರೆ ಒಂದು ಕಹಾವತ್ ಇದೆ, ಜಂಗಲ್ ಮೇ ಮೋರ್ ನಾಚೋದು ಕಿಸ್ನೆ ದೇಖಾ ಅಂತ ಹೇಳಿ. ಮಾಧ್ಯಮದವರಿಗೆ ನಾವು ಇಷ್ಟೇ ವಿನಂತಿಯನ್ನು ಮಾಡ್ತೀವಿ, 2 ವರ್ಷ ಕೊಟ್ಟ ಭಾಷೆಯನ್ನು ನಾವು ಈಡೇರಿಸಿದ್ವಿ. ಏನೇನೆಲ್ಲ ಭಾಷೆಯನ್ನು ಕೊಟ್ಟಿದ್ರು ಆ ಎಲ್ಲ ಭಾಷೆಯನ್ನು ಈಡೇರಿಸಿ ಇವತ್ತು ನಾವು ಸಾಧನೆ ಸಮಾವೇಶ ಅಂತ ಅಲ್ಲ, ಪ್ರಗತಿಯತ್ತ ಕರ್ನಾಟಕ ಅನ್ನುವಂಥ ಒಂದು ನೇಮನ್ನು ಇಟ್ಕೊಂಡು, ಹೆಸರನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಮೇಡಮ್, ಈಗ ಗ್ರೇಟರ್ ಬೆಂಗಳೂರು ವಿಚಾರ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು, ಅಂದರೆ ಗ್ರೇಟರ್ ಬೆಂಗಳೂರಲ್ಲ, ಇದು ಕ್ವಾರ್ಟರ್ ಬೆಂಗಳೂರು, ಇದು ಕ್ವಾರ್ಟರ್ ಬೆಂಗಳೂರು ಅಂತ, ಅಂದರೆ ಮಧ್ಯಾಹ್ನಕಾಲದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ವಿರೋಧ ಪಕ್ಷದವರು ಅವರು ಯಾವತ್ತಿದ್ರೂ ಕೂಡ ವಿರೋಧವಾಗಿಯೇ ಮಾತನಾಡ್ತಾರೆ. ಅವರ ಕಮಾಲೆ ಕಣ್ಣು. ಈಗ ಕಮಾಲೆ ಕಣ್ಣಿಗೆ ಗ್ರೇಟರ್ ಅನ್ನುವಂಥ ವರ್ಡು, ಕ್ವಾರ್ಟರ್ ಅನ್ನುವಂಥ ವರ್ಡು, ಅದಕ್ಕೆ ವ್ಯತ್ಯಾಸ ಬೇಕು. ಬುದ್ಧಿವಂತರು ಅಶೋಕನ್ನ ಅಂತ ತಿಳ್ಕೊಂಡಿದ್ದೆ, ಇಷ್ಟು ಮಾತ್ರ ಹೇಳ್ಬೋದು. ಇವತ್ತವರೆಗೆ ಏನು ಸಾಧನೆ ಆಗಿಲ್ಲ, ಕೊಲೆ ಸುಲಿಗೆ ದರೋಡೆಗಳು ನಡೀತಾ ಇದ್ದವು, ಆದರೆ ಏನು ಕ್ರಮ ಕೈಗೊಳ್ತಲ್ಲ ಅಂತೆಲ್ಲ ಈ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರ್ ಸಾಹೇಬರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಅನುಭವಸ್ಥರು. ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಾಗಿ ಆಮೇಲೆ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆದಂಥ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಆಪರೇಷನ್ ಸಿಂಧೂರ ಬಗ್ಗೆ ಕುರೇಶಿ ಅವ್ರ ಬಗ್ಗೆ ಮಧ್ಯಪ್ರದೇಶ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಸಹೋದರಿ ಅಂತ. ಅದನ್ನು ಕಟುವಾಗಿ ಟೀಕಿಸ್ತೀನಿ. ಇಂಥ ಒಂದು ಮನಸ್ಮೃತಿ ಇರುವಂಥ, ಇಂಥ ಒಂದು ಗಂಡಸರಿಗೆ, ಇಂಥ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಪರೇಷನ್ ಸಿಂಧೂರ ಇರಲಿ, ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೂ ಕೂಡ
ಸರ್ಕಾರದ ಜೊತೆ ಇರ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು ಹೇಳಿದ್ದಾರೆ. ಅದನ್ನ ನಾನು ಕೂಡ ಪುನರುಚ್ಚಾರ ಮೇಡಮ್, ಈಗ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಈ ಇದು ಸೈನಿಕರ ಆಪರೇಷನ್ ಸಿಂಧೂರ್ ಬಗ್ಗೆನೇ ಒಂಥರ ಕೇಳಿ ಮಾಡಿದ್ದಾರೆ. ಪುಂಡಾಟಿಕೆಗೆ 4 ಫ್ಲೈಟ್ಗಳನ್ನ ಹಾರಾಡಿಸಿದಾರೆ ಅಂತ ಹೇಳಿ ಏನು ಮಾಡಿಲ್ಲ, ಬರೀ 4 ಫ್ಲೈಟ್ ಅಷ್ಟೇ ಹಾರಿಸಿದ್ದಾರೆ. ಕೊತ್ತೂರು ಕೋಲಾರ MLA ನಿಮ್ಮ MLA ಅವರು ನೋಡಿ, ನಾನು ಒಂದೇ ಮಾತನ್ನು ಹೇಳ್ತೀನಿ, ಅದನ್ನ ಅವ್ರ ಹತ್ರ ನೀವು ಯಾಕೆ ಆ ರೀತಿ ಮಾತಾಡಿದೆ, ಯಾಕಂದ್ರೆ ನಾನು ಅದನ್ನ ನೋಡಲ್ಲ, ನಾನು ಅದಕ್ಕೆ ಏನೂ ರಿಯಾಕ್ಟ್ ಮಾಡಲ್ಲ. ಬಟ್ ಒಂದ್ ಮಾತನ್ನ ಹೇಳ್ತೀನಿ, ಅಲ್ಲ, ಈ ರೀತಿ ರಾಜಕಾರಣ ಈ ರೀತಿ ಮಾಡೋದು. ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ. ಇದರಲ್ಲಿ 2 ಮಾತೇ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಲಿಸ್ತೀವಿ. ಥ್ಯಾಂಕ್ ಯು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.